ನೀವು ಗಮನಿಸಿದ್ದೀರಾ? ಕೆಲಸ ಏನೋ ಮಾಡ್ತಾ ಇರ್ತೀರಾ, ಆದರೆ ಫಲ ಮಾತ್ರ ಕೈ ಸೇರಲ್ಲ. ಪ್ರಮೋಷನ್ ಕೂಡ ಬರ್ತಾ ಇರಲ್ಲ. ಅವಕಾಶಗಳು ಹತ್ತಿರ ಬಂದಂತೆ ಕಾಣಿಸಿದ್ರೂ ಕೂಡ ದೂರ ಹೋಗ್ತಾ ಇರ್ತವೆ. ಯಾವಾಗಲೂ ಒಂದಾದ್ರೂ ಒಂದು ಅಡ್ಡಿ ಇರುತ್ತೆ. ಇದಕ್ಕೆ ಕಾರಣ ನಿಮ್ಮ ಕಚೇರಿ ಅಲ್ಲ, ನಿಮ್ಮ ಬಾಸ್ ಅಲ್ಲ, ನಿಮ್ಮ ಅದೃಷ್ಟವೂ ಅಲ್ಲ. ಕಾರಣ ನೀವು ಪ್ರತಿದಿನ ಹೊತ್ತುಕೊಂಡು ಹೋಗುವ ಆಫೀಸ್ ಬ್ಯಾಗ್ ಅಂದರೆ ನೀವು ನಂಬ್ತೀರಾ? ಹೌದು, ನಾವು ಪ್ರತಿದಿನ ಬೆಳಗ್ಗೆ ಮನೆಯಿಂದ ಹೊರಡುವಾಗ ಕೈಯಲ್ಲಿ ಹಿಡಿಯುವ ಬ್ಯಾಗನ್ನು ಸಾಮಾನ್ಯವಾಗಿ ನೋಡ್ತೀವಿ. ಆದರೆ ವಾಸ್ತುಶಾಸ್ತ್ರ ಹೇಳೋದೇ ಬೇರೆ. ಅದರ ಪ್ರಕಾರ ನೀವು ದಿನನಿತ್ಯ ಯಾವ ಶಕ್ತಿಯನ್ನು ಹೊತ್ತುಕೊಂಡು ನಡೆಯುತ್ತೀರೋ ಅದೇ ನಿಮ್ಮ ಜೀವನದ ದಿಕ್ಕನ್ನು ನಿರ್ಧರಿಸುತ್ತದೆ. ಮನೆಯ ದಿಕ್ಕುಗಳು ಹೇಗೆ ಮುಖ್ಯವೋ ಅಷ್ಟೇ ಮುಖ್ಯ ನೀವು ಪ್ರತಿದಿನ ಬಳಸುವ ವಸ್ತುಗಳ ಸ್ಥಿತಿ, ವಿಶೇಷವಾಗಿ ಆಫೀಸ್ ಬ್ಯಾಗ್. ಒಂದ್ಸಲ ನಿಮ್ಮ ಬ್ಯಾಗ್ ತೆರೆಯಿರಿ. ಹಳೆಯ ಶಾಪಿಂಗ್ ಬಿಲ್ಗಳು, ರಶೀದಿಗಳು, ಬಳಕೆ ಇಲ್ಲದ ಕಾಗದಗಳು ಇವೆಲ್ಲ ಏನು ಮಾಡ್ತಿವೆ ನಿಮ್ಮ ಬ್ಯಾಗ್ನಲ್ಲಿ? ವಾಸ್ತುಶಾಸ್ತ್ರದ ಪ್ರಕಾರ ಹಳೆಯ ಬಿಲ್ಗಳು ಅಂದರೆ ಹಳೆಯ ಚಿಂತೆಗಳು, ಮುಗಿದ ವ್ಯವಹಾರಗಳ ನೆನಪು, ಮುಗಿಯದ ಮಾನಸಿಕ ಭಾರ. ಈ ಕಾಗದಗಳು ನಿಧಾನವಾಗಿ ನಿಮ್ಮ ಮನಸ್ಸಿನೊಳಗೆ ಗೊಂದಲ ತುಂಬುತ್ತವೆ, ಗಮನ ಕೇಂದ್ರೀಕರಣವನ್ನು ಕಡಿಮೆ ಮಾಡುತ್ತವೆ. ನೀವು ಕೆಲಸಕ್ಕೆ ಕುಳಿತರೂ ಮನಸ್ಸು ಪೂರ್ಣವಾಗಿ ಅಲ್ಲಿ ಇರಲ್ಲ. ಹೀಗಾಗಿ ಯಶಸ್ಸು ಹತ್ತಿರ ಬಂದರೂ ಸಹ ನೀವು ಅದನ್ನು ಹಿಡಿಯಲಾಗದೆ ಬಿಡುತ್ತೀರಿ. ಕತ್ತರಿ, ಬ್ಲೇಡ್, ಇತರೆ ಚೂಪಾದ ವಸ್ತುಗಳು ಇವುಗಳನ್ನು ನೇರವಾಗಿ ಬ್ಯಾಗ್ನಲ್ಲಿ ಇಡ್ತೀರಾ? ವಾಸ್ತುಶಾಸ್ತ್ರದಲ್ಲಿ ಚೂಪಾದ ವಸ್ತುಗಳು ಅಂತ ಅಂದರೆ ಸಂಘರ್ಷ, ಅಡ್ಡಿ, ಕತ್ತರಿಸುವ ಶಕ್ತಿ. ನೀವು ಅವುಗಳನ್ನು ನಿಮ್ಮ ಬ್ಯಾಗ್ನಲ್ಲಿ ಹೊತ್ತುಕೊಂಡು ನಡೆಯುತ್ತೀರಂದರೆ ನಿಮ್ಮ ವೃತ್ತಿ ಜೀವನದ ಬೆಳವಣಿಗೆಯನ್ನೇ ಅದೇ ಶಕ್ತಿ ನಿಧಾನವಾಗಿ ಕತ್ತರಿಸಬಹುದು. ಅಗತ್ಯ ಇದ್ದರೆ ಪ್ರತ್ಯೇಕ ಕವರ್ನಲ್ಲಿ ಇಡಿ, ಇಲ್ಲದಿದ್ದರೆ ಬ್ಯಾಗ್ನಿಂದ ಸಂಪೂರ್ಣ ದೂರ ಇಡಿ. ಇನ್ನು ಮುರಿದ ಪೆನ್ನು, ಇಂಕ್ ಬರದ ಪೆನ್ನು, ಕೆಲಸ ಮಾಡದ ಚಾರ್ಜರ್, ಹಾನಿಗೊಂಡ ಹೆಡ್ಫೋನ್ ಇನ್ನೊಮ್ಮೆ ಬೇಕಾಗಬಹುದು ಅನ್ನೋ ಭಾವನೆ ನಮ್ಮಲ್ಲಿರುತ್ತೆ. ಆದರೆ ವಾಸ್ತುಶಾಸ್ತ್ರ ಇದನ್ನು ಬೇರೆ ರೀತಿಯೇ ನೋಡುತ್ತೆ. ಮುರಿದ ಪೆನ್ನು ಅಂತಂದರೆ ನಿಲ್ಲಿಸಿದ ಕೆಲಸ ಮಾಡದ ವಸ್ತು ಅಂದರೆ ತಡೆದ ಶಕ್ತಿ ಅಂತ. ನೀವು ಇಂತಹ ವಸ್ತುಗಳನ್ನೇನಾದರೂ ದಿನನಿತ್ಯ ಹೊತ್ತುಕೊಂಡು ನಡೆಯುತ್ತಿದ್ದರೆ ನಿಮ್ಮ ಕೆಲಸಗಳು ಹಾಗೆಯೇ ಅರ್ಧದಲ್ಲೇ ನಿಲ್ಲುವ ಸಾಧ್ಯತೆ ಇರುತ್ತದೆ. ಇದು ಅತಿಶಯವಲ್ಲ. ಇನ್ನು ಬಾಚಿನ್ಗೆ, ಸುಗಂಧ ದ್ರವ್ಯ, ವೈಯಕ್ತಿಕ ನೈರ್ಮಲ್ಯ ವಸ್ತುಗಳು ಇವೆಲ್ಲವೂ ಅಗತ್ಯವಿಲ್ಲ ಅಂತಲ್ಲ, ಆದರೆ ಅವುಗಳನ್ನು ಅಡ್ಡಾದಿಡ್ಡಿಯಾಗಿ ಬ್ಯಾಗ್ಗೆ ಎಸೆಯುವುದು ವಾಸ್ತು ಪ್ರಕಾರ ಸರಿಯಲ್ಲ ಅಂತ. ಇದು ನಿಮ್ಮ ಬ್ಯಾಗ್ನಲ್ಲಿ ಅರಾಜಕತೆಯನ್ನು ಸೃಷ್ಟಿಸುತ್ತದೆ. ಅರಾಜಕತೆ ಅಂತಂದರೆ ಮನಸ್ಸಿನ ಅಸ್ಥಿರತೆ, ನಿರ್ಧಾರಗಳಲ್ಲಿ ಗೊಂದಲ. ವ್ಯವಸ್ಥಿತ ಬ್ಯಾಗ್ ಅಂದರೆ ವ್ಯವಸ್ಥಿತ ಚಿಂತನೆಗೆ ಕಾರಣವಾಗತ್ತೆ. ವಾರಕ್ಕೊಮ್ಮೆಯಾದರೂ ನಿಮ್ಮ ಆಫೀಸ್ ಬ್ಯಾಗ್ ಸಂಪೂರ್ಣವಾಗಿ ಖಾಲಿ ಮಾಡಿ. ಅನಗತ್ಯ ಕಾಗದಗಳು, ಕಸ, ಬಳಕೆ ಇಲ್ಲದ ವಸ್ತುಗಳನ್ನು ಮೊದಲು ಅದರಿಂದ ತೆಗೆದುಹಾಕಿ. ಇದು ಕೇವಲ ಕ್ಲೀನಿಂಗ್ ಮಾತ್ರ ಅಲ್ಲ, ಇದು ಶಕ್ತಿಯ ಶುದ್ಧೀಕರಣ. ನೀವು ಬ್ಯಾಗ್ ಕ್ಲೀನ್ ಮಾಡಿದಂತೆ ನಿಮ್ಮ ಮನಸ್ಸು ಕೂಡ ಹಗುರವಾಗುತ್ತದೆ. ಯಶಸ್ಸು ದೊಡ್ಡ ದಿನದಿಂದ ಆರಂಭವಾಗುವುದಿಲ್ಲ, ಅದು ಸಣ್ಣ ಆದರೆ ಸರಿಯಾದ ಬದಲಾವಣೆಯಿಂದ ಶುರುವಾಗುತ್ತದೆ. ಇಂದೇ ನಿಮ್ಮ ಆಫೀಸ್ ಬ್ಯಾಗನ್ನು ಕ್ಲೀನ್ ಮಾಡಿ. ನಕಾರಾತ್ಮಕ ಶಕ್ತಿಗೆ ವಿದಾಯ ಹೇಳಿ, ಸಕಾರಾತ್ಮಕತೆಗೆ ಜಾಗ ಕೊಡಿ. ಯಾಕೆ ಅಂತಂದರೆ ನಿಮ್ಮ ಬ್ಯಾಗ್ ಹಗುರವಾದರೆ ನಿಮ್ಮ ವೃತ್ತಿ ಜೀವನವೂ ಕೂಡ ಹಗುರವಾಗುತ್ತದೆ. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ಇದನ್ನು ನಿಮ್ಮ ಸ್ನೇಹಿತರ ಜೊತೆ ಕೂಡ ಹಂಚ್ಕೊಳ್ಳಿ. ಬಹುಶಃ ಅವರ ಯಶಸ್ಸಿನ ಮೊದಲ ಹೆಜ್ಜೆ ಇದಾಗಬಹುದು ಅಂತ ನನ್ನ ಅನಿಸಿಕೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ಈ ವಿಷಯ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೂಡ ಕೊಡಿ, ಹಾಗೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಅನಿಸಿಕೆಯ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆ ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೊಸ ಮಾಹಿತಿಯನ್ನು ನಿಮ್ಮ ಮುಂದೆ ತರ್ತೀನಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳು.